ನಮಸ್ಕಾರ ರೈತ ಬಾಂಧವರೇ, ನಮ್ಮ ಚಾನಲ್ಗೆ ಸುಸ್ವಾಗತ. ಇಂದು ನಾವು ದಾಳಿಂಬೆ ತೋಟಕ್ಕೆ 6 ಅಡಿ ಎತ್ತರದ ಸಡ್ನೆಟನ್ನು ಹಾಕಲು ಉಪಯೋಗನೋ ಇಲ್ಲ ಸುಮ್ಮನೆ ಖರ್ಚಿಗೆ ಮೂಲ ಅಂತಂದು ಹೇಳೋದು, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಕೆಲವೊಂದು ರೈತರು ಕೇಳ್ತಾರೆ, ಇದು ಸಡ್ನೆಟ್ ಹಾಕೋದ್ರಿಂದ ಏನೂ ಉಪಯೋಗ ಆಗ್ತೈತಿ ಇಲ್ಲ. ಕೆಲವೊಬ್ರು ಹೇಳ್ತಾರೆ, ಇಲ್ಲ ಸಡ್ನೆಟ್ ಹಾಕೋದ್ರಿಂದ ಏನೂ ಉಪಯೋಗ ಇಲ್ಲ, ಗಾಳಿ ಇಲ್ಲಿ ಎಲ್ಲ ಬರುತ್ತೆ ಅಂತ ಹೇಳ್ತಾರೆ. ಯಾಕಂದರೆ ಅವರಿಗೆ ಅದರ ಉಪಯೋಗ ಗೊತ್ತಿರಲ್ಲ. ಇವತ್ತನ್ನು ತಿಳ್ಕೊಳ್ಳೋಣ, ಇದರಿಂದ ಏನು ಉಪಯೋಗ, ಏನೇನು ಉಪಯೋಗ ಆಗ್ತಾವೆ, ಏನೇನು ಆಗಲ್ಲ ಅಂತ. ಈಗ ನೋಡಿರಿ, ಈಗ ಒಂದು ಸಲ ಈಗ ಒಂದು 6 ಅಡಿ ಹಾಕ್ಕೊಂಡೇವನ್ರೆ ನಮ್ಮಲ್ಲಿ ದನಗಳು ಆಡುಗಳು ಬರ್ಲಾಕ ಅನುಕೂಲ ಆಗಲ್ಲ ಅವಕ್ಕೆ. ಮತ್ತು ಇನ್ನೊಂದಂದ್ರೆ ಗಾಳಿ ಡೈರೆಕ್ಟಾಗಿ ಗಿಡಕ್ಕೆ ಬಿಡಲ್ಲ. ಈ ಥರ ಲೋಡ್ ಇರ್ತೈತಿ, ಪಡಲ್ಲ. ಲೋಡ್ ಇದ್ದಾಗ ಪೂರ್ತಿ ಗಾಳಿ ಬಡಿದ್ರೆ ಗಿಡ ಡ್ಯಾಮೇಜ್ ಆಗೋ ಸಾಧ್ಯತೆ ಇರ್ತಾವೆ. ಮತ್ತು ಗಾಳಿ ಒಳಗೆ ಒಂದು ಸಲ ಗಿಡಗಳು ಮುರಿದು ಅಂದ್ರೆ ಈ ಥರ ನಾವು ಎತ್ತಿ ಕಟ್ಟಿರ್ತೀವಿ. ಈಗ ಇಲ್ಲಿ ಕಾಯಿಗಳಿದಾವೆ, ಇವತ್ತನ್ನು ಪೂರ್ತಿ ಇಲ್ಲಿ ಎತ್ತಿ ಕಟ್ಟಿರ್ತೀವಿ ಕೈಲಿ ಚರಿ ಹಚ್ಚಿ. ಅದರಿಂದ ಮತ್ತು ಅವು ಹರಿದು ಬೀಳಂಗೆ ಚಾನ್ಸ್ ಇರ್ತಾವೆ. ಮತ್ತು ಕೀಟಗಳು ಇಲ್ಲಿ ನೋಡಿರಿ, ಇವು ನೊಣಗಳು ಅದಾವೆ, ಇಲ್ಲಿ ನೊಣ ಅದಾವೆ. ಮತ್ತು ಹಿಂಗೆ ಕೀಟಗಳು, ಅವು ಕೆಲವೊಂದು ಕೀಟಗಳು ಭಾಳ ಎತ್ತರ ಮ್ಯಾಗ ಹಾರಲ್ಲ, ಅವಕ್ಕೆ ಸ್ವಲ್ಪ ನೆಲದ ಲೆವೆಲ್ ಸ್ವಲ್ಪ ಹಾರ್ತಿರ್ತಾವೆ. ಅಂಥ ಕೀಟಗಳು ಒಳಗೆ ಬರ್ಲಿಕ್ಕೆ ಅನುಕೂಲ ಆಗಲ್ಲ. ಈಗ ಮತ್ತು ಕೀಟಗಳು ದೊಡ್ಡ ದೊಡ್ಡ ಜಿಟ್ಟಿಗಳು ಇರ್ತಾವಲ್ಲ, ಅವು ಮ್ಯಾಗ ಪೂರ್ತಿ ಮ್ಯಾಗ ಹಾರಕ್ಕಾಗಲ್ಲ ಅವಕ್ಕೆಲ್ಲ. ಅದರಿಂದ ಅದೊಂದು ಉಪಯೋಗ ಆಗ್ತೈತಿ. ಮತ್ತು ಇವು ನವಿಲುಗಳು, ನಮ್ಮಲ್ಲಿ ದಾಳಿಂಬ್ರೆ ಕಾಳು ಬಂದು ಅಂದ್ರೆ, ಕಾಳು ರೆಡಿ ಆದವು ಅಂದ್ರೆ ಇವು ನವಿಲುಗಳು ಸಿಕ್ಕಾಪಟ್ಟೆ ಬಂದುಬಿಡ್ತಾವೆ. ಅವಕ್ಕೂ ಸ್ವಲ್ಪ ಪ್ರೊಟೆಕ್ಷನ್ ಇದ್ದಂಗೆ ಆಗ್ತೈತಿ. ಮತ್ತು ನಮ್ಮ ನೀಟ್ನೆಸ್ ಆಗಿ ಇಟ್ಕೋಬೋದು. ಒಳಗೆ ಕಸ ಕಡ್ಡಿ ಏನು ಬರಲ್ಲ, ಮಾಡಲ್ಲ. ಒಂದು ಸರ್ತಿ ಏನ್ರಿ ಗಿಡಕ್ಕೆ ಡ್ಯಾಮೇಜ್ ಆದಂದ್ರೆ ಹೊಳ್ಳಿ ರಿಪೇರ್ ಆಗಲಿಕ್ಕಾಗಲ್ಲ. ಅಂದ್ರೆ ಹಂಗಾಗಿ ಒಂದು ಸಲ ಅದನ್ನ ಇನ್ವೆಸ್ಟ್ ಮಾಡಿದ್ರೆ ಭಾಳ ವರ್ಷಗಟ್ಟಲೆ ನಡಿತಾವೆ. ಮತ್ತು ಲಕ್ಷಾಂತರಗಟ್ಟಲೆ ಮಟ್ರಿಯಲ್ ಉಳಿಸ್ತೈತಿ, ಗಿಡಗಳು ಉಳಿತಾವೆ, ಎಲ್ಲ ಥರದ ಅನುಕೂಲ ಐತಿ. ಈ ಥರ ನಮ್ಮಲ್ಲಿ ಆ ಕಡೆ ಭಾಗದಲ್ಲಿ ಎಲ್ಲ ಇದು ಗಿಡಗಳು ಅದಾವೆ, ಅದರಿಂದ ಏನೂ ಗಾಳಿ ಬರಲ್ಲ, ಗಿಡಗಳು ಎಷ್ಟು ಅಡ್ಡಾಡಲ್ಲ. ಮತ್ತು ಈ ಥರ ಸಡ್ನೆಟ್ ಹಾಕೋರಿ, ಏನು ಒಂದು ಸಲ ಖರ್ಚಾಗ್ತೈತಿ, ಆದ್ರೆ ಇದರಿಂದ ಉಪಯೋಗ ಭಾಳ ಐತಿ. ಮತ್ತು ಮೇಗಿಂತ ಕಾಯಿಗಳು ಬಂದ ಮ್ಯಾಗ ಕಳ್ರದ್ದು ಅಂಜಿಕೆ ಇದ್ದೇ ಇರ್ತಾವೆ. ಕಳ್ರು ಏನು ಬಿಡ್ರಿ, ಎಂತ ಹಾಕಿದ್ರು ಬಂದು ಹೋಯ್ತಾರೆ. ಆದ್ರೆ ಸ್ವಲ್ಪ ನಮ್ಮ ಪ್ರೊಟೆಕ್ಷನ್ ಒಳಗೆ ನಾವು ಇರೋದು ಅಷ್ಟೇ. ಓಕೆ, ನಮಸ್ಕಾರ.